ನಮ್ಮ ರೈತರಿಗೆ ಯಾವ ತರ ಪರದಾಟ ಇದೆ ಅಂದ್ರೆ ಯಾವುದೇ ರೀತಿಯಾಗ್ಲಿ ಊರಿನ ಚರಂಡಿ ನೀರು ಕೂಡ ಇಲ್ಲೇ ಬರುತ್ತೆ, ಆದ್ರೆ ಮಳೆ ನೀರು ಕೂಡ ಇಲ್ಲೇ ಬರುತ್ತೆ. ಯಾವುದೇ ರೀತಿ ಬೆಳೆ ಕಟಾವ್ ಮಾಡ್ಬೇಕಾದ್ರೂ ಹೋಗ್ಬೇಕಾದ್ರೂ ಸಮಸ್ಯೆ ಈ ತರ ಇದೆ ಅಂದ್ರೆ ನಾವು ಜಮೀನಿಗೆ ಹೋಗ್ಬೇಕಾದ್ರೆ ನಮ್ಮ ಜೀವ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ನಾವು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ನಾವು ಯಾವ ರೀತಿ ಶಾಸಕರಿಗೆ ಎಲ್ಲಾ ಶಾಸಕರಿಗೆ ಮನವಿ ತೋರಿಸಿದ್ರು ಕೂಡ ಯಾರು ನಮ್ಗೆ ಪರಿಹಾರ ಕೊಡ್ತಾ ಇಲ್ಲ. ಯಾವ ರೀತಿ ಪರಿಹಾರ ಕೊಡ್ತಾ ಇಲ್ಲ ಅಂತಂದ್ರೆ ನಾವು ರೈತರು ಯಾರಿಗೆ ಯಾವ ತರ ಮನವಿ ಸಲ್ಲಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ನಾವು ಈಶ್ವರ್ ಸಾಹೇಬ್ರಿಗೆ ಕೊಟ್ಟಿದೀವಿ ಮನವಿ, ಸಾಗರ್ ಖಂಡ್ರೆ ಅವ್ರಿಗೆ ಕೊಟ್ಟಿದೀವಿ, ನಾವು ಆಮೇಲೆ ಭಗವಂತ ಖೂಬಾ ಅವ್ರಿಗೆ ಕೊಟ್ಟಿದೀವಿ. ಯಾವ ಅಧಿಕಾರಿಗಳು ಕೊಟ್ಟರು ಕೂಡ ಇವತ್ತಿಗೆ ಇಲ್ಲಿ ಬಂದು ಕೂಡ ಪರಿಶೀಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಯಾವ ಕಾರಣ ಅಂದ್ರೆ ನಾವು ರೈತರು ಪ್ರತಿಭಟನೆ ಮಾಡ್ಬೇಕಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಇವತ್ತಿಂದಲ್ಲ ಇದು ಸಮಸ್ಯೆ, ನಮ್ ತಾತ ಮುತ್ತಾತ ಹಿಡಿದು ಕೂಡ ಈ ಸಮಸ್ಯೆ ಬರ್ತಾ ಇದೆ. ಇಲ್ಲಿ ಯಾಕೆ ಬರ್ತಾ ಇದೆ ಅಂದ್ರೆ ನೀವು ಯಾರು ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ನೀವು ನಮ್ ರೈತರಿಗೆ ನೀವು ಏನೋ ಕಾಳಜಿ ತೋರ್ಸ್ಬೇಕಂತ ಪರಿಸ್ಥಿತಿ ನೀವು ಬರ್ತಾ ಇಲ್ವಾ? ಶಾಸಕರಿಗೆ ಮನವಿ ಕೇಳ್ತಾ ಇರೋದು ನಾವೇನಂದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಮಗ್ ರಸ್ತೆ ಮಾಡ್ಕೊಡೋ ಹತ್ತ ಸುವಿಧಾ ಮಾಡ್ಕೊಡ್ಬೇಕು. ಇವಾಗ ಸುವಿಧಾ ಅಂದ್ರೆ ನಾವು ಕಟಾವ್ ಬಂದ್ರೆ ನಾವು ಹೋಗ್ಬೇಕಾದ್ರೆ ನಮ್ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಹೋಗ್ಬೇಕು. ಹಾವು ಬರುತ್ತೆ, ಆಮೇಲೆ ಅಡಿಯಂದಿ ಬರುತ್ತೆ. ರೀಸೆಂಟ್ ಆಗಿ ಒಂದು ನೋಡಿ, ಈಗ ಈ ತರ ಹಳ್ಳ ಇದೆ, ಇವಾಗ ಈ ತರ ನೀರ್ ಬರ್ತಾ ಇದೆ. ನಾವು ಹೋಗಿ ತರಬೇಕು. ಯಾಗ ನಾವು ಯಾವ ತರ ತರಬೇಕು? ರೈತರು ಎಕರೆ 2 ಎಕರೆ 3 ಎಕರೆ ಜಮೀನ್ದವ್ರು ನಾವು ತಲೆ ಮೇಲೆ ತರಬೇಕಾದ್ರೆ ಹಳ್ಳ ಬಂದ್ರೆ ಅದರಲ್ಲಿ ಅರ್ಧ ನೀರಲ್ಲಿ ನೆಂದು ಹೋಗಿರುತ್ತೆ. ನಾವು ಬೆಳೆಯಲ್ಲಿ ಯಾವ ರೀತಿ ನಾವು ನಾವು ಫಸಲ್ ಮಾಡ್ತೀವಿ, ವರ್ಷಾಂಚರಿ ಮಾಡ್ಬಿಟ್ಟು ನಾವು ಫಸಲ್ ಮನೆಗೆ ತರಬೇಕಾದ್ರೆ ಅದು ಫಸಲ್ ನಮ್ ಕೈಗೆ ಹತ್ತಾ ಇಲ್ಲ. ನಾವು ಈ ಕಷ್ಟನ ಯಾರಿಗ್ ತೋಡ್ಕೊಳ್ಳಿ? ನಾವು ತೋಡ್ಕೋಬೇಕಾದ್ರೆ ಶಾಸಕರಿಗೆ ಹೇಳ್ಬೇಕಾ, MP ಸಾಹೇಬ್ರಿಗೆ ಹೇಳ್ಬೇಕಾ? ಇಷ್ಟೆಲ್ಲ ಹೇಳಿದ್ರು ಕೂಡ ಯಾರು ಮನವಿ ಸಲ್ಲಿಸ್ತಾ ಇಲ್ಲ. ಅಂದ್ರೆ ನಮಗೆ ನೀವು ರಸ್ತೆ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು DC ಕಚೇರಿಯಲ್ಲಿ ಉಗ್ರ ಹೋರಾಟವನ್ನು ಮಾಡಕ್ ನಿರ್ಧಾರ ಮಾಡಿದೀವಿ. ಇದನ್ನ ನೀವು ಏನ್ ಪರಿಶೀಲನೆ ಮಾಡ್ತೀರಾ ಸ್ಪಾಟ್ ಮೇಲೆ ಬರ್ಬೇಕು. ನೀವು ಬಂದು ಪರಿಶೀಲನೆ ಮಾಡಿ ಯಾವ ರೀತಿ ಮಾಡ್ಕೊಡ್ತೀರಾ, ಎಲ್ಲಿಂದ ಮಾಡ್ಕೊಡ್ತೀರಾ ನಮಗ್ ಸಂಬಂಧ ಇಲ್ಲ. ಅದು ನೀವು ಮಾಡ್ಕೊಡೋ ಜವಾಬ್ದಾರಿ ನೀವು ಒಪ್ಪಿಸ್ಕೋಬೇಕು. ಹಾದಿ ಬಹಳ ಸಮಸ್ಯೆ ಅದ. ನಮ್ ಎಲ್ಲ ಆಲ್ರೆಡಿ ಏನಂದ್ರೆ ರಾಶಿ ಬಂದಾವ, ರಾಶಿ ಮಷಿನ್ ಬರ್ತಾ ಇಲ್ಲ. ಅದಕ್ಕೆ ಏನಂದ್ರೆ ನಮ್ಗೆ ಎಣ್ಣೆ ಮಾಡ್ಬೇಕು, ಹಾದಿ ಮಾಡ್ಕೊಡ್ಬೇಕು. ಅದಕ್ಕೆ ಏನಂದ್ರೆ ನಮ್ ಮೊನ್ನಿನ ದಿವಸ ಏನಂತಂದ್ರೆ ನಮ್ ಮಳೆ ಬಿದ್ದಾಗ ಏನಂದ್ರೆ ದನಗಳು ಹರ್ಕೊಂಡು ಹೋಗ್ಯವು. 2 ಎಮ್ಮಿ ವಾಪಸ್ ಬಂದಾವ, ಕರು ಆ ಕಡೆ ಹೋಗ್ಯದ. ಅದಕ್ಕೆ ಹಳ್ಳ ಬಂತು ಅಂದ್ರೆ ನಾವು ಹೊಲ್ದಾಗೆ ಇರ್ಬೇಕು, ಊರಾಗೆ ಇರ್ಬೇಕು. ಬಹಳ ಸಮಸ್ಯೆ ಅದ. ರಾಶಿ ತರ್ಲಕ್ಕಂತೂ ಆಗ್ತಾ ಇಲ್ಲ. ಅದಕ್ಕೆ ಎಮ್ಮೆ ಮಾಡ್ಬೇಕು, ರೋಡ್ ಮಾಡ್ಕೊಡ್ಬೇಕು ಅಂತ ನಾವು ಮನವಿ ಮಾಡ್ತಿದ್ದೇವೆ ಸರ್. ನೀರಾಗ ಹೋಗ್ಲಕ್ ಆಗಲ್ಲ ಸರ್. ಈಗ ನಮ್ಗೆ ಭಾಳ ತಕ್ಲೀಫ್ ಇದೆ. ಹೆಣ್ಮಕ್ಳು ಹೊಲಕ್ ಹೋಗ್ಲಕ್ ಆಗಲ್ದು. ಅದಕ್ಕೆ ಏನಂತಂದ್ರ ಎತ್ತಿನ ಗಾಡಿ ಬಿ ಹೋಗೋದು, ರಾಶಿ ಬಂದದ, ರಾಶಿ ತರ್ಲಕ್ ಆಗಲ್ದು. ಎಲ್ಲ ಎಮ್ಮೆ ರಾಶಿ ಎಮ್ಮೆ ತರಬೇಕು, ನೀರಾಗ ನಡ್ಕೊತ ಹೋಗ್ಬೇಕು. ಹೆಂಗಾದ್ರೂ ನಾವು ಹೊಲಕ್ ನಡ್ಕೊತ ಹೋಗ್ಬೇಕು. ಅದಕ್ಕೆ ಏನಂದ್ರೆ ನೀರಾಗ ನಡೆದ್ರೆ ಹಾವುಗಳು ಏನಂದ್ರ ನಮ್ಗ ಖಾಲಿ ಸುತ್ತಲತ್ತವ, ಭಾಳ ತ್ರಾಸ ಆಗ್ಲತ್ತದ. ಅದಕ್ಕೆ ಎಮ್ಮೆ ಮಾಡ್ಬೇಕು, ರೋಡ್ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ತೇವೆ ಸರ್.